ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕರು ಕರ್ತನಾದ ಯೇಸುವೆ ನನ್ನ ಹೃದಯಕ್ಕೆ ಬಾ ಎಂಬುದಾಗಿ ಕರ್ತನನ್ನು ಆಹ್ವಾನ ಮಾಡ್ತಾರೆ. ನೀವು ಒಬ್ಬ ವ್ಯಕ್ತಿಯನ್ನು ಭೂಲೋಕದ ರಾಜ್ಯದಿಂದ ಹೊರತಂದು ಪರಲೋಕದ ರಾಜ್ಯಕ್ಕೆ ಸೇರಿಸದಿದ್ದರೆ ನೀವು ನಿಜವಾಗಿ ಸುವಾರ್ತೆ ವೀರರಲ್ಲ. ಒಂದು. ಎರಡನೇದು, ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತಗಳಿಗಾಗಿ ನೀವು ಅನೇಕರ ನಡುವೆ ಸಾಕ್ಷಿಯನ್ನು ಹೇಳದೆ ಮರೆಮಾಚಿಕೊಂಡರೆ ಅದು ಸುವಾರ್ತೆ ರಾಜ್ಯಕ್ಕೆ ಆಗುವಂತಹ ಅನಾನುಕೂಲ ಎಂದು ನಾನು ವೈಯಕ್ತಿಕವಾಗಿ ಭಾವಿಸ್ತೇನೆ. 2. ಮೂರನೇದು, ಪರಲೋಕ ರಾಜ್ಯಕ್ಕೆ ನಾವು ಒಳಪಡಬೇಕಾದರೆ ನಾವು ಕರ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು. ಕರ್ತನ ಸುವಾರ್ತೆಯನ್ನು ನಾವು ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ನಾವು ಸುವಾರ್ತೆಯನ್ನು ಸಾರುವುದಕ್ಕೆ ಸಾಧ್ಯತೆಗಳಿವೆಯಾ? 2. ಇವೆಲ್ಲವುಗಳ ಆಧಾರದ ಮೇಲೆ ಅನೇಕರು ಹೇಳ್ತಾರೆ, ಕರ್ತನಾದ ಯೇಸುವೇ ನನ್ನ ಹೃದಯಕ್ಕೆ ಬಾ. ಕರ್ತನು ನಮ್ಮ ಹೃದಯಕ್ಕೆ ಬಂದರೆ ನಮಗೆ ಅರಿವಿಲ್ಲದ ಹಾಗೆ ಸುವಾರ್ತೆಯನ್ನು ಸಾರ್ತೇವೆ. ನಮಗೆ ಅರಿವೇ ಇಲ್ಲದ ಹಾಗೆ ಕರ್ತನು ಮಾಡಿದ ಉಪಕಾರಗಳನ್ನು ನಾವು ಅನೇಕರಿಗೆ ಪ್ರಚುರಪಡಿಸ್ತೇವೆ. ಇದು ಕರ್ತನು ನಮಗೆ ಮಾಡುವಂತಹ ಮಹೋನ್ನತವಾದಂಥ ಕಾರ್ಯ. ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯ ಅವನ ಜೀವಿತವನ್ನು ನಾವು ನೋಡುವುದಾದರೆ ಅವನು ಅನೇಕ ಸಂದರ್ಭಗಳಲ್ಲಿ ಕರ್ತನ ಮಾದರಿಯ ಜೀವಿತವನ್ನು ಹೊರತುಪಡಿಸಿ ಅವನು ಅವನದೇ ಆದಂಥ ಒಂದು ಮಾದರಿಯ ಜೀವನವನ್ನು ಕಟ್ಟುವುದಕ್ಕೆ ಬಯಸ್ತಾನೆ ಎಂಬುದಾಗಿ ಮನಃಶಾಸ್ತ್ರ ತಜ್ಞರಾದಂಥ ಸಿಗ್ಮಂಡ್ ಫ್ರಾಯ್ಡ್ ಆತನ ಪುಸ್ತಕದಲ್ಲಿ ಬರೆದುಕೊಳ್ತಾನೆ. ಕರ್ತನು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾ ನಾವು ಕರ್ತನ ಆದಿಯನ್ನು ಮರೆತು ಬಿಡ್ತೇವೆ. ಕರ್ತನ ಸುವಾರ್ತೆಯನ್ನು ಮರೆತು ಬಿಡ್ತೇವೆ. ಆದರೆ ಈ ಲೋಕ ನಿನ್ನನ್ನು ಆಸರೆ ಪಟ್ಟುಕೊಂಡ ಹಾಗೆ ಅಲ್ಲ. ಈ ಲೋಕದ ಸುವಾರ್ತಿಕರು ನಿನ್ನನ್ನು ಸನ್ಮಾನಿಸುವಂತೆ ಅಲ್ಲ. ಈ ಲೋಕದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿನ್ನನ್ನು ಘನಪಡಿಸುವಂತೆ ಅಲ್ಲ. ಕರ್ತನು ಪರಲೋಕ ರಾಜ್ಯ ಸಮೀಪಿಸಿದಾಗ ನಿನ್ನ ಸ್ಥಾನ ಯಾವುದು? ನೀನು ಎಲ್ಲಿದ್ದೀಯಾ? ದೇವರ ದೃಷ್ಟಿಯಲ್ಲಿ ನೀನು ಎಲ್ಲಿದ್ದೀಯ ಮಾರಾಯ? ದೇವರ ದೃಷ್ಟಿಯಲ್ಲಿ ನೀನು ಎಲ್ಲಿದ್ದೀಯ ತಾಯಿ? ಸಹೋದರನೇ, ಸಹೋದರಿಯೇ, ಕರ್ತನ ದೃಷ್ಟಿಯಲ್ಲಿ ನನ್ನ ಸ್ಥಾನಮಾನ ಏನು? ಕರ್ತನ ದೃಷ್ಟಿಯಲ್ಲಿ ನಾವು ಆತನ ತಕ್ಕಡಿಯಲ್ಲಿ ಎಲ್ಲಿದ್ದೇವೆ ಅನ್ನುವುದನ್ನು ಪ್ರತಿ ದಿವಸ ನಾವು ಆಲೋಚಿಸಬೇಕು. ಪ್ರಿಯರೇ, ಯಾಕೆ ಆಲೋಚಿಸಬೇಕಂತಂದರೆ ನಾವು ಪ್ರತಿ ಕ್ಷಣ ಆತನ ಕೃಪೆಯಲ್ಲಿ ನಡೆಯುವವರಾಗಿದ್ದೇವೆ. ಪ್ರತಿ ಕ್ಷಣ ಆತನ ರಕ್ತದಿಂದ ಕರ್ತನು ನಮ್ಮನ್ನು ಕಾಯುವವನಾಗಿದ್ದಾನೆ. ಸಂಪೂರ್ಣವಾಗಿ ನಮ್ಮ ಜವಾಬ್ದಾರಿ ಆತನ ಮೇಲೆ ಇದೆ. ಅದಕ್ಕೆ ಕರ್ತನು ನಮ್ಮನ್ನು ಪರಿಗಣಿಸಿದ್ದಾನೆ. ಆತನು ಪರಿಗಣಿಸಿದ್ದಾನೆ ಅನ್ನುವ ಕಾರಣಕ್ಕೆ ನಾವು ಇಂದು ಬದುಕಿದ್ದೇವೆ. ಪ್ರಿಯರೇ, ಬದುಕು ಬಹಳ ಮುಖ್ಯ ಅಲ್ಲವೇ? ಬದುಕೇ ಕರ್ತನು ಕೊಟ್ಟಂಥ ಭಿಕ್ಷೆ, ಉಸಿರೇ ಕರ್ತನು ಕೊಟ್ಟಂಥ ಭಿಕ್ಷೆ. ಏನಾದರೂ ನಾವು ನಿಂತಿದ್ದೇವೆಂದರೆ ಅದು ಕೇವಲ ಕರ್ತನ ಕೃಪೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಾವು ಬದುಕಿರೋದು ಕೇವಲ ನಿಮ್ಮ ಕೃಪೆ. ಸಹಾಯ ಮಾಡಪ್ಪ ಏಸಪ್ಪ, ಸಹಾಯ ಮಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು.
ರಾಜಾದಿರಾಜನೇ ಸಹಾಯ ಮಾಡು. ಎಲ್ ಶಡಾಯ್ ಸಹಾಯ ಮಾಡು ಸ್ವಾಮಿ. ದೇವರೇ, ನಿಮ್ಮ ಕರುಣೆಯಿಂದ ಸ್ವಾಮಿ ನನ್ನನ್ನು ನಡೆಸು. ನಿಮ್ಮ ಪ್ರೀತಿಯಿಂದ ನನ್ನನ್ನು ನಡೆಸು. ಈ ಲೋಕದಲ್ಲಿ ದೇವರೇ, ಯಾರ್ಯಾರಿಗೆ ಸಾಲದ ಸಮಸ್ಯೆ ಇದೆಯೋ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಅವರ ಸಾಲಗಳು ಬಿಡುಗಡೆಯಾಗಲಿ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.